ನಾವೇನಾದರೂ ಸತ್ಯ ಹೇಳಿದ್ರೆ ನಿಮಗೆ ಉರಿ ಬರುತ್ತಾ? ಮೆಣಸಿನಕಾಯಿ ತಿಂದಂತೆ ಆಗಿಬಿಡುತ್ತಾ ನಿಮಗೆ? ಬಿಜೆಪಿ ವಿರುದ್ಧ ಸಚಿವ ಶಿವರಾಜ ತಂಗಡಗಿ ವಾಗ್ದಾಳಿ ಮಾಡಿದ್ದಾರೆ. 10 ವರ್ಷದ ನರೇಂದ್ರ ಮೋದಿಯವರ ಟ್ರ್ಯಾಕ್ ರಿಪೋರ್ಟ್ ಕೊಟ್ಬಿಡಲಿ ನಮಗೆ, ಏನೇನು ಮಾಡಿದ್ದಾರೆ, ಅವ್ರು ಹೇಳಿದ್ದೇನು, ಅವ್ರು ಮಾಡಿರೋದೇನು, 2014ಕ್ಕಿಂತ ಮುಂಚೆ ಅವ್ರು ಏನೇನು ಮಾತಾಡಿದರು, ಈಗ ಏನೇನು ಮಾತಾಡಿದ್ದಾರೆ, ಭ್ರಷ್ಟಾಚಾರ, ನಿರುದ್ಯೋಗ, ಇವೆಲ್ಲವುಗಳ ಬಗ್ಗೆ ಮಾತಾಡಿದರು. ಪೆಟ್ರೋಲು, ಡೀಸಲ್ಲು, ಗ್ಯಾಸ್ ಸಿಲಿಂಡ್ರು, ರೂಪಾಯಿ, ಡಾಲರ್ ಎಲ್ಲ ಮಾತಾಡಿದ್ರಲ್ಲ. ಏನು ರಿಪೋರ್ಟ್ ಇವತ್ತಿಗೆ? ಎಲ್ಲವೂ ಡಬಲ್ ಆಗ್ತಾ ಕೂತಿವೆ, ಕೆಲವು 3 ಪಟ್ಟು ಕೂಡ ಆಗಿದೆ. ಇದಾದ ಮೇಲೂ ಮೋದಿ 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 ಅಂತ ಹೇಳ್ತಿದ್ದಾರಲ್ಲ ಹುಡುಗರು, ಯುವಕರು. ಬುದ್ಧಿ ಹೇಳಿದ್ದೀನಪ್ಪ, ಏನು ತಪ್ಪಿದ್ರಲ್ಲಿ? ಸಿ ಟಿ ರವಿ ಅವರು ಅದೇನೋ ಒಂಥರ ಕೆಟ್ಟದಾಗಿ ಮಾತಾಡಿದ್ದಾರೆ. ಸಿ ಟಿ ರವಿ ಅವರು ಯಾರಿಗೆ ಹುಟ್ಟಿರೋದು, ನಾವು ಯಾರಿಗೆ ಹುಟ್ಟಿರೋದು, ಎಲ್ಲ ಗೊತ್ತಿರೋಂಥ ವಿಚಾರಗಳೇ ಅಪ್ಪ. ಅಭಿವೃದ್ಧಿ ಬಗ್ಗೆ ಲಿಸ್ಟ್ ಕೊಟ್ಬಿಟ್ಟು ಮಾತಾಡಿ ಅಂತ ಸವಾಲು ಹಾಕಿದ್ದಾರೆ ತಂಗಡಿಗೆ ಅವರು. ಮೋದಿ ದೇಶದ ಪ್ರಧಾನಿ, ಅವ್ರ ಬಗ್ಗೆ ಮಾತಾಡಿಲ್ಲ ನಾನು. ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ಈ ರೀತಿ ವಾಗ್ದಾಳಿ ಮಾಡಿದ್ದಾರೆ. ನಾವು ನಿಮಗೆ ಸತ್ಯವನ್ನು ಹೇಳಿದರೆ ನಿಮಗೆ ಎಲ್ಲಿ ಬೇಕಲ್ಲೇ ಉರಿ ಬೀಳ್ತೈತಾ, ಮೆಣಸಿಕಾಯಿ ತಿಂದಂಗೆ ಆಗತ್ತಾ? ನಾನು ಸತ್ಯ ಕೇಳಿದ್ದೀನಿ ಸ್ವಾಮಿ. 10 ವರ್ಷದೊಳಗೆ ನಿಮ್ಮ ಟ್ರ್ಯಾಕ್ ರಿಪೋರ್ಟ್ ಕೊಡಿ. ನಾನು ಹೇಳಿದ್ರೆ ತಪ್ಪೇನಿದೆ? 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತ ಯುವಕರನ್ನ ಬೀದಿಗೆ ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ, ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ. ಯುವಕರಿಗೆ ಎಷ್ಟೋ ಬುದ್ಧಿವಂತರಾಗಿದ್ದಾರೆ. ಇನ್ನೂ ಒಂದಿಷ್ಟು ಯುವಕರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ. ತಪ್ಪೇನು? ನಾನು ಮಾತಾಡಿದ ಪದದೊಳಗೆ ಯಾವುದಾದ್ರೂ ಏನದು ಅಶ್ಲೀಲ ಪದಗಳಿದ್ದಾವ? ಮತ್ತು ನಾನು ವಿರೋಧ ಪಕ್ಷದವನಾಗಿ, ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದವನಾಗಿ ನಿಮ್ಮನ್ನು ಹೊಗಳ್ಯ, ಆಡಿ ಹೊಗಳ್ಯ? ನೀವು ಮಾಡಿದ್ದು ಆಯಿತು. 2 ಕೋಟಿ ಉದ್ಯೋಗ ಕೊಟ್ಟಿನ ಅಂತೇಳಿ ನಾನು ಮೋದಿಗೆ ಜೈ ಅಂತೀನಿ. ಕೊಡಿ, ಉದ್ಯೋಗ ಕೊಟ್ಟಿದ್ದನ್ನು ಪ್ರೂವ್ ಕೊಡಿ. ನಾನು ಕೇಳ್ತಾ ಇರೋದು, ಈ ದೇಶದ ಪರಿಸ್ಥಿತಿ ಎಲ್ಲೂ ಹೋಗ್ತಾ ಇದೆ. ನನ್ನ ಪೂರ್ಣ ಭಾಷಣವನ್ನು ನೋಡಿ, ಸಂವಿಧಾನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ನೀವು ಮಾತಾಡ್ತಾ ಇರೋದು 400 ಸೀಟುಗಳು ಬಂದರೆ ಸಂವಿಧಾನವನ್ನು ಬದಲಾವಣೆನೇ ಮಾಡ್ತೀನಿ ಅಂತ ಹೇಳಿದಂಥ ಉದಾಹರಣೆ. ಮತ್ತು ನಮ್ಮ ಸಂವಿಧಾನದ ಬಗ್ಗೆ ನಿಮಗೆ ಗೌರವನೇ ಇಲ್ಲ. ನಾನು ಕೇಳಿದ್ದು ತಪ್ಪೇನಿದೆ ಇದರೊಳಗೆ? ಸಿ ಟಿ ರವಿ ಅವರು ಮಾತಾಡಿದ್ದು ಅಸಂಬದ್ಧ ಮಾತಲ್ವಾ? ನೇರವಾಗಿಯೇ ಹೇಳ್ತಾ ಇದ್ದೀನಿ, ಸಿ ಟಿ ರವಿ ಅವರಿಗೆ ನೀನು ಹುಟ್ಟಿದ್ದು, ನಾನು ಹುಟ್ಟಿದ್ದು ತಾಯಂದ್ರಿಗೆ ಮಾತ್ರ ಗೊತ್ತಿರ್ತೈತಿ. ಅದಕ್ಕೆ ನಾನು ಹುಟ್ಟಿದ್ದೇನೈತಂದ್ರೆ ಬೇಕಾದ್ರೆ ಡೇಟ್ ಕೊಡಲಿ, ನನ್ನ ತಾಯಿನ BJP ಆಫೀಸ್ ಮುಂದೆ ಕರ್ಕೊಂಬರ್ತೀನಿ. ಇದ್ದಾಳೆ ನನ್ನ ತಾಯಿನ. ಅವ್ರು ಕರ್ಕೊಂಬರ್ತಾರೋ ಬಿಟ್ಟರೋ, ಮತ್ತು ಅದನ್ನು ಅವ್ರಿಗೆ ಕೇಳಬೇಕು. ನಾನೇನು ಅವ್ರಿಗೆ ನಾನು ಅಷ್ಟು ಕೆಟ್ಟದಾಗಿ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನಿಮಗೆ ಚುನಾವಣೆಗೆ ಹೋಗೋಕ್ಕೆ ಒಂದೇ ಒಂದು ನಿಮಗೆ ಕೆಲಸ ಮಾಡಿದ ಪ್ರೂಫನ್ನು ತೊಗೊಂಡೋಗಿ ನಾವು ಅಭಿವೃದ್ಧಿ ಮಾಡಿವಂತ ಹೇಳೋಕ್ಕೆ ನಿಮ್ಮ ಹತ್ರ ಯಾವುದೇ ಅಸ್ತ್ರಗಳು ಇಲ್ಲ. ಏನು ಮಾಡಿದ್ದೀರಿ ಅಭಿವೃದ್ಧಿ ಅಂತ ನಾನು ಕೇಳ್ತಾ ಇದ್ದೀನಿ. ತಪ್ಪೇನಿದೆ ಹೇಳಿ. ಹಂಗಂದರೆ ನನ್ನ ಬಗ್ಗೆ ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ತಂಗಡಿಗೆ ಅವರೇ ಅಭಿವೃದ್ಧಿ ಮಾಡಿದ್ದೀವಿ ಲಿಸ್ಟ್ ಕೊಡ್ತೀನಪ್ಪ ಅಂತ ಕೊಡಲಿ. ಎಷ್ಟು ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ, ಎಷ್ಟು ರೈತರಿಗೆ ನೀರಾವರಿ ಯೋಜನೆ ಮಾಡಿದ್ದಾರೆ, ಎಷ್ಟು ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಯಾಕೆ ಸುಳ್ಳು ಹೇಳ್ತಾರೆ ಅಂದರೆ ಉದ್ಯೋಗದಾತು ಅದಾಯಿತು. ಇನ್ನೊಂದು ಬಹಳ ಮುಖ್ಯವಾಗಿದೆ, ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ 5300 ಕೋಟಿ ದುಡ್ಡು ಕೊಟ್ಟು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರಲ್ಲ, ಘೋಷಣೆ ಆಯಿತಾ? ದುಡ್ಡು ಬಂತ? ಇದನ್ನ ಹೇಳಿ. ಪ್ರಹ್ಲಾದ್ ಜೋಶಿ ಅವರು ಮತ್ತು ಸಿ ಟಿ ರವಿಯವರು, ರವಿ ಕುಮಾರ್ ಅವರು, ಇವು ಹೇಳಿ, ಇದಕ್ಕೆ ಉತ್ತರ ಕೊಡಲಿ ನನಗೆ. ಅದನ್ನೇ ನೀವು ಪ್ರೂಫನ್ನು ಇಟ್ಕೊಂಡು ನಿಮ್ಮ ಬಜೆಟ್ನೊಳಗೆ, ಇಲ್ಲಿ ಕರ್ನಾಟಕ ಬಜೆಟ್ನೊಳಗೆ ಬಸವರಾಜ ಬೊಮ್ಮಾಯಿಯವರು ಇದು ರಾಷ್ಟ್ರೀಯ ಯೋಜನೆ, ಕರ್ನಾಟಕದ ಏಕೈಕ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರಲ್ಲ, ಇದು ಸುಳ್ಳಲ್ಲ? ನಾನು ಇದನ್ನೇ ಹೇಳಿದ್ದೀನಿ. ನಾನು ಪ್ರತಿ ಪೂರ್ಣ ಭಾಷಣದೊಳಗೆ ಇದನ್ನೇ ಹೇಳ್ಕೊತ ಬಂದಿದ್ದೀನಿ. ಸ್ಮಾರ್ಟ್ ಸಿಟಿ, 100 ಸ್ಮಾರ್ಟ್ ಸಿಟಿ, ಎಲ್ಲದು ಸ್ಮಾರ್ಟ್ ಸಿಟಿ ಒಂದೇ ಹೇಳಿ. ಮಾಧ್ಯಮದೊಳಗೆ ಇಂಥದ್ದೊಂದು ಊರ ಹೆಸರು ಒಪ್ಪಿಕೋಣ, ನೋಡೋಕೆ ಹೋಗೋಣ ನಾವು ಎಲ್ಲರೂ ಸೇರಿ, ನಾವು ನೀವು ಎಲ್ಲರೂ ಮಾಧ್ಯಮದ ಗೆಳೆಯರೆಲ್ಲರೂ ಸೇರಿ ಎಷ್ಟಿದೆ ಸ್ಮಾರ್ಟ್ ಸಿಟಿ ಅಂತಂದು ಕರ್ನಾಟಕ ರಾಜ್ಯದೊಳಗೆ. ಇದ್ರ ಬಗ್ಗೆ ತಾಕತ್ತನ್ನು ತೋರಿಸ್ಲಿ. ನಾನು ಹೇಳಿದ್ದಕ್ಕೆ ಉತ್ತರ. ನಾವು ಉತ್ತರ ಕರ್ನಾಟಕದ